ಕೆಲಸ ಮಾಡದೆ ಬಿಸಿಲಲ್ಲಿ ಕೂತು ಬೆವರು ಸುರಿಸೋ ಹೊಲಸು ದೇಹಗಳು, ವರ್ಷಾನುಗಟ್ಟಲೆ ಟೂತ್ ಪೇಸ್ಟ್ ನೋಡದೇ ಇರೋ ಹಳದಿ ಹಲ್ಲುಗಳು, ಸೋಪೆ ನೋಡದೇ ಇರುವಂತಹ ಕೊಳಕು ಬಟ್ಟೆಗಳು, ನಮ್ಮ ಬಗ್ಗೆ ಮಾತಾಡ್ತಾವನೆ. ಈ ತರ ದುರ್ನಾತ ಹೊಡೆಯುವ ಸಭೆ ಸಮಾರಂಭಗಳು ನನಗೆ ಇಷ್ಟ ಇಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ಕಾಫಿ ನನ್ನನ್ನ ವೆಲ್ಕಮ್ ಮಾಡೋದಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಶ್ರೀಮಂತರು, ಅಫಿಷಿಯಲ್ಸ್ ಎಲ್ಲ ಬರ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಇಲ್ಲೆಲ್ಲ ಬಂದಿರೋರು ಥರ್ಡ್ ಕ್ಲಾಸ್ ಲೇಬರರ್ಸ್, ಬೆಗರ್ಸ್, ಡರ್ಟಿ ಲೋ ಕ್ಲಾಸ್ ಅನ್ಎಜುಕೇಟೆಡ್ ಬಗ್ಗರ್ಸ್. ಮಾತಿಗೆ ಮುಂಚೆ ಚಪ್ಪಾಳೆ ತಟ್ಟೋದು ನೋಡಿದಾಗಲೇ ಗೊತ್ತಾಯ್ತು ನಿಮ್ಗೆ ಅದೊಂದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. Let me be frank, Captain. ನಿಮಗೆ ವೀಕೆಂಡ್ ಗೊತ್ತಿಲ್ಲ, ಡೇಟಿಂಗ್ ಗೊತ್ತಿಲ್ಲ. ಕೆಲಸ ಮಾಡೋ ಟೈಮ್ನಲ್ಲಿ ಸುಖದ ಯೋಚನೆ ಮಾಡ್ತೀರಾ, ಸುಖ ಪಡೋ ಟೈಮ್ನಲ್ಲಿ ಕೆಲಸದ ಬಗ್ಗೆ ಯೋಚನೆ ಮಾಡ್ತೀರಾ. ಒಟ್ನಲ್ಲಿ ಎರಡೂ ಸರಿಯಾಗಿ ಮಾಡಲ್ಲ. ಎರಡೂ ಸರಿಯಾಗಿ ಮಾಡಕ್ಕೆ ಇವ್ರುಗಳು ನಿಮ್ಮನ್ನು ಬೇಡಲ್ಲ. ಇಂಥ ದೊಡ್ಡ ದೊಡ್ಡ ನಾಯಕರು ನಮ್ಮಂತ ಶ್ರೀಮಂತರನ್ನ ಕರೆಸಿ ನಿಮ್ಮ ಮುಂದೆ ನಿಲ್ಲಿಸಿ ಮಾತಾಡಿಸಿ ನಿಮ್ಮನ್ನು ನಮ್ಮ ತರ ಶ್ರೀಮಂತರಾಗಿ ಮಾಡ್ತೀವಿ ಅಂತ ಆಸೆ ಹುಟ್ಟಿಸಿ ಇವ್ರುಗಳು ಶ್ರೀಮಂತರಾಗ್ತಾರೆ ಹೊರತು ನಿಮ್ಮನ್ನ ಶ್ರೀಮಂತರ ಮಾಡಿದಾರ ಮಾಡಿ ಅನ್ನೋಲ್ಲ. ಆ ದೇಶದಲ್ಲಿರೋ ಲೇಬರರ್ಸ್ ಇಲ್ಲಿರೋ ಲೀಡರ್ಸ್ ತರ ಇದ್ದಾರೆ, ಇಲ್ಲಿರೋ ಲೀಡರ್ ಆ ದೇಶದಲ್ಲಿರೋ ಲೇಬರರ್ಸ್ ತರ ಇದ್ದಾರೆ. ಅಮೆರಿಕ, ಯುರೋಪ್ ಅಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಲೇಬರರ್ಸ್ ಕೆಲಸ ಮಾಡಬೇಕಾದ ಸಂತೋಷವಾಗಿ ಮಾಡ್ತಾರೆ, ಕೆಲಸ ಮಾಡಿದ ಮೇಲೂ ಸಂತೋಷವಾಗಿರ್ತಾರೆ. ಅದು ಅವ್ರ ಹಣೆ ಬರ. ಈ ದೇಶದಲ್ಲೂ ನೀವು ಲೇಬರರ್ಸ್ ಕೆಲಸ ಹುಡುಕೋದಕ್ಕೆ ಕಷ್ಟಪಡ್ತೀರಾ, ಕೆಲಸ ಮಾಡುವಾಗಲೂ ಕಷ್ಟಪಡ್ತೀರಾ, ಕೆಲಸ ಮಾಡಿದ ಮೇಲೂ ಕಷ್ಟಪಡ್ತಾನೆ ಇರ್ತೀರಾ. ಇದು ನಿಮ್ಮ ಹಣೆ ಬರ. ಫ್ಯೂಚರ್ ಇರೋ ದೇಶ, ನೇಚರ್ ಇರೋ ನಾಡು, ಟೀಚರ್ಸ್ ಇರೋ ಸ್ಕೂಲ್ಸ್, ಲೀಡರ್ಸ್ ಇರೋ ಪಾರ್ಟೀಸ್, ಪ್ಲಾನಿಂಗ್ ಇರೋ ಫ್ಯಾಮಿಲೀಸ್, ಒಬ್ಬೊಬ್ಬನಿಗೆ ಡಜನ್ ಮಕ್ಕಳು, ಅದ್ರಲ್ಲಿ ಅರ್ಧ ಪೋಕ್ಲು, ಇನ್ನರ್ಧ ತಿಕ್ಲು. ನನಗೆ ಈ ತರ ಮಾತಾಡದೆ ಇರಕ್ಕೆ ಬರಲ್ಲ. ನಾನು ಈ ತರ ಮಾತಾಡ್ತಿದ್ರೆ ಇವ್ರುಗಳು ನನ್ನ ಬಿಡಲ್ಲ. ನಾನು ಮಾತಾಡೋ ಯಾವ ವಿಷಯಗಳು ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಅಕಸ್ಮಾತ್ ಯಾರಿಗಾರ ಅರ್ಥ ಆದ್ರು ಅವನು ಪಕ್ಕದವ್ರು ಹೇಳಲ್ಲ. ಯಾಕಂದ್ರೆ ಅವನಿಗೆ ಇವನ್ ಕಂಡ್ರಾಗಲ್ಲ, ಇವನಿಗೆ ಅವನ್ ಕಂಡ್ರಾಗಲ್ಲ. ನಿಮ್ಗಳಿಗೆ ಯಾರು ಕಂಡ್ರೆ ಯಾರಿಗೂ ಆಗಲ್ಲ. ಒಟ್ಟಿನಲ್ಲಿ ಯಾರು ಉದ್ಧಾರ ಆಗಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್. ಫಾಲೋ. ಐ ಡೋಂಟ್ ಲೈಕ್ ದಿಸ್.